ಅಧಿಕಾರಿ ಇದ್ದರೆ ಸುಮ್ಮನೆ ಅಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಪುಣ್ಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಸಂಡೂರು ಅಂದ ತಕ್ಷಣವೇ ಸಂಡೂರು ಎರಡನೇ ಮಲೆನಾಡು ಬಿಡಪ್ಪ ಅಂತ ಹೇಳ್ತೀವಿ. ಸಂಡೂರಿನಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಭಾಳಷ್ಟು ನಾವೇನಾದರೂ ಗಮನಿಸಿದರೆ ಏನು ಬಿಡ್ರಿ, ಏನು ಪ್ರಾಬ್ಲಮ್ ಇದಾವೆ ರೀ ಸಂಡೂರು ಜನಕ್ಕೆ. ಪ್ರತಿಯೊಂದರಲ್ಲಿ ಕೂಡ ಯಾರೊಬ್ಬರು ಲಾರಿ ಓನರ್ ಇರ್ತಾರೆ, ಮೈನಿಂಗ್ ಇದೆ, ಬೇಕಾದಷ್ಟು ಇದೆ ಬಿಡ್ರಿ. ಅದರಲ್ಲಿ ಕೂಡ ಯಾವುದೋ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಥವಾ ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸಗಳಾಗಬೇಕಂದ್ರೆ ಏನ್ರಿ ಅನುದಾನಕ್ಕೆ ಏನು ಕಡಿಮೆ ಬಿಡ್ರಿ, ಬೇಕಾದಷ್ಟು ಕೆಲಸ ಆಗತ್ತೆ ಅಂತ. ಸ್ನೇಹಿತರೆ, ಇದು ನಿಜನಾ ಅಂತಕ್ಕಂಥ ಒಂದು ಏನಾದರೂ ನಾವು ಪ್ರಶ್ನೆ ಮಾಡಿಕೊಂಡು ಹುಡುಕ್ತಾ ಹೋದಾಗ ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಸಂಡೂರು ತಾಲೂಕಿನ ಇವತ್ತು ಕುರಿಕುಪ್ಪ ಗ್ರಾಮದಲ್ಲಿ ನಾನು ಬಂದಿರತಕ್ಕಂಥದ್ದು. ಬಹುಶಃ ಈ ಕುರಿಕುಪ್ಪ ವ್ಯಾಪ್ತಿಯಲ್ಲಿ ಏನು ಪುರಸಭೆ ಇದೆ, ಪುರಸಭೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಆದರೂ ಕೂಡ ಇವತ್ತು ಸಾರ್ವಜನಿಕರಿಗೆ ಸಮಸ್ಯೆಗಳು ಹಾಗೆ ಬೀಳ್ತಿದೆ ಅಂತ ಅಂದ್ಕೊಂಡು ಇವತ್ತು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, ವೋಟು ಮಾಡಿ, ಡೊನೇಟ್ ಮಾಡಿ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ. ಸಂಡೂರು ಪಟ್ಟಣದ ಕುರಿಕುಪ್ಪ ಪುರಸಭೆ ವ್ಯಾಪ್ತಿಯಲ್ಲಿ ಬಳ್ಳಾರಿ ಜಿಲ್ಲಾ ಕರ್ನಾಟಕ ರಾಷ್ಟ್ರ ಸಮಿತಿ ಮತ್ತು ಸಂಡೂರು ತಾಲೂಕು ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಕುರಿಕುಪ್ಪದ ಸಮಗ್ರ ಅಭಿವೃದ್ಧಿಗೆ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಯಿತು. ಸಾರ್ವಜನಿಕ ಸಮಸ್ಯೆಗಳ ಕುರಿತು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ವಾರ್ಡ್ಗಳಲ್ಲಿ ಸಂಚರಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಚರಂಡಿ ದುರಸ್ತಿ, ಮಹಿಳೆ ಶೌಚಾಲಯ, ಕಳಪೆ ಕಾಮಗಾರಿ, ನೀರಿನ ಸಮಸ್ಯೆ, ಪೌರ ಕಾರ್ಮಿಕರ ವೇತನ ಸಮಸ್ಯೆ ಸೇರಿದಂತೆ ಸಮಸ್ಯೆಗಳ ಸುರಿಮಳೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆದರು. ಒಂದು ದಿನದ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಪುರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ಕಂಡುಬಂತು. ಕೆಆರ್ಎಸ್ ಪಕ್ಷದ ಘಟಕದಿಂದ ಕುರಿಕುಪ್ಪ ನಾಗರಿಕರ ಪರವಾಗಿ ಹಾಗೂ SC/ST ಸಮುದಾಯಗಳ ಪರವಾಗಿ ಕುರಿಕುಪ್ಪದ ಪುರಸಭೆ ವ್ಯಾಪ್ತಿಯ ಸಾರ್ವಜನಿಕರ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮದಲ್ಲಿ SC/ST ಘಟಕದ ರಾಜ್ಯಾಧ್ಯಕ್ಷರಾದ ಪಾಯ ಗಣೇಶ್, ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ H ಪ್ರೇಮ್ಕುಮಾರ್, ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಪಾಯ್ ಪ್ರಕಾಶ್ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜ್, ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ J ಖಾದರ್ ಬಾಷಾ ಯುಗೇಂದ್ರ, ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಗೌಳಿ, ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಸಂಡೂರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರವಿಕುಮಾರ್ ನಾಡಿಗೇರ್, ಬಳ್ಳಾರಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು MD ಅನೀಫ್, ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಸಾಮಾಜಿಕ ಜಾಲತಾಣ ಉಸ್ತುವಾರಿ ವೀರೇಂದ್ರ AM, ವಿಜಯನಗರ ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷರಾದ H ಲೋಕೇಶ್ ಸೇರಿದಂತೆ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ರು. ಇದು ಒಂದೇ ವಾರ್ಡ್ ಸರ್. ಇದು ಏನಿದೆ ವ್ಯವಸ್ಥೆ? ಇದು ನೋಡಿ ಸರ್, ಎಲ್ಲ ನೀರೆಲ್ಲ ಗಲೀಜು ನೀರೆಲ್ಲ ಬರ್ತಾವೆ ಈ ಕಡೆಗೆ. ಅప్పుడు ಇಲ್ಲೇ ನಾವೆಲ್ಲ ವಾಸ ಮಾಡೋದು. ಸುಕ್ಕೋಡಿ ನೊಣಗಳು ಎಷ್ಟು ಇಲ್ಲೆಲ್ಲ ತಿರುಗಾಡೋಕೆ ಕೂಡ ಭಾಳ ಸಮಸ್ಯೆ ಐತೆ ಸರ್. ಒಂದು ಕೇಳೋದು ಇಷ್ಟು ದಿವಸ ಆಯಿತು, ಒಂದು ರಸ್ತೆಗಳು ಮಾಡ್ತಾ ಇಲ್ಲ. ಇಲ್ಲಿ ಕೇಳಿದಂಥ ಅಧಿಕಾರಿಗಳು ಕೂಡ ಯಾರು ಕಡೆ ಕಿವಿ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ಯಾವ ಏರಿಯಾ ಅಂತಾರೆ ಇದನ್ನ? ಇದು ಸರ್ ಮಠದ ಹತ್ರ ಸರ್. ಹ್ಞೂ ಸರ್, ಅಂಬೇಡ್ಕರ್ ಕಾಲೋನಿ ಸ್ಥಳೀಯರು ಇಲ್ಲಿ ಒಂದು ಗೆಲ್ಸಿವಿ ಸರ್. ಒಂದೇ ವಾರ್ಡ್ನರು ಅವ್ರು ಒಂದ್ ದಿವಸ ಬಂದು ಇಲ್ಲಿ ಏನು ವ್ಯವಸ್ಥೆ ಅಂತ ಹೇಳಿ ಅప్పుడు ಯೋಚನೆ ನೋಡಿಲ್ಲ ಸರ್. ಅಪ್ಪಟ ಪೇಷಂಟ್ ಆಯ್ತು, ಮೆಂಬರ್ಗಳು ಆಯ್ತು, ನಾವು ಅನೇಕ ರೀತಿಯಿಂದ ನಾವು ಹೋಗಿ ಈ ತರ ಹಿಂಗೆ ಸಮಸ್ಯೆ ಇದೆ ಅಂತ ಏನೋ ಅಂತ ಹೇಳಿದ್ರೆ ನನಗೆ ಅವ್ರ ಅಪ್ಪಟ ನಮಗೆ ಸಿಗ್ತಾ ಇಲ್ಲ ಸರ್. ಅಪ್ಪಟ ಇವಾಗೇನು ನಿಮ್ಮ ಊರಿಗೆ ಬಂದಿದ್ದಾರೆ ಕೆಆರ್ಎಸ್ ಪಕ್ಷದವರು? ಹೌದು ಸರ್. ನೀವೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ರ ಅಥವಾ ಅವರೇ ನಿಮಗೆ ಬಂದು ಸ್ಪಂದನೆ ಕೊಟ್ರ? ಇಲ್ಲ ಸರ್, ನಮ್ಮ ಹುಡುಗ ನಮ್ಮ ಪ್ರೇಮ್ಕುಮಾರ್ ಅಂತ ಇದ್ದಾರೆ. ಅವ್ರು ಹೇಳಿದ್ರು, ಅಣ್ಣ ಈ ಥರ ಎಲ್ಲ ಒಂದು ಮಾಡ್ತಾ ಇದ್ದೀವಿ, ಈ ಥರ ವ್ಯವಸ್ಥೆ ಇದೆ ಅಂತಂದೇಳಿ ಆ ಹುಡುಗ ಎಲ್ಲ ಹೇಳಿ ಎಲ್ಲರೂ ಕರ್ಕೊಂಬಂದು ಎಲ್ಲ ಒಂದು ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಸರ್. ಅವ್ರ ಕಡೆಯಿಂದ ಕೆಆರ್ ಪಕ್ಷರ ಕಡೆಯಿಂದ ನಮಗೆ ಸ್ವಲ್ಪ ಎಲ್ಲರೂ ರೀತಿಯಿಂದ ಒಳ್ಳೆ ರೀತಿಯಿಂದ ಆಗ್ಬೇಕು ಸರ್. ಇವತ್ತು ಏನು ಒಂದು ಸತ್ಯಾಗ್ರಹ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕುರಿಕುಪ್ಪ ಸಮಗ್ರ ಅಭಿವೃದ್ಧಿ ಆಗುವ ತನಕ ನಮ್ಮ ಈ ಹೋರಾಟ ಮುಂದುವರೆಯುತ್ತೆ ಅಂತ ಹೇಳ್ತಾ, ಕುರಿಕುಪ್ಪ ಪುರಸಭೆಯಲ್ಲಿ ಸುಮಾರು ವಾರ್ಡ್ಗಳ ಒಂದು ಅವ್ಯವಸ್ಥೆಯನ್ನ ಈಗ ತಾನೇ ನಾವೆಲ್ಲ ನೋಡಿಕೊಂಡು ಬಂದಿದ್ದೇವೆ. ಅದು ಸಂಪೂರ್ಣವಾಗಿ ವಿಡಿಯೋ ಸಹ ಮಾಡಿದ್ದೀವಿ. ತಾವೆಲ್ಲ ಇಲ್ಲಿ ಕುರಿಕುಪ್ಪ ಸಾರ್ವಜನಿಕರೆಲ್ಲ ಕುಳಿತಿದ್ದೀರಿ.
ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ತಮ್ಮ ವಾರ್ಡ್ಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನ ತಾವು ಮುಕ್ತವಾಗಿ ಹೇಳಿಕೊಳ್ಳಲು ಈ ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಡ್ತೀವಿ. ಏನು ಗೊತ್ತಿಲ್ಲ, ಯಾಕಂದ್ರೆ ಈ ಸಮಸ್ಯೆಗಳನ್ನ ಕೇಳ್ಬೇಕಾಗಿರ್ತಕ್ಕಂಥವ್ರು ಪಾಪ ಈ ಟೈಮ್ ಊಟ ಮಾಡ್ತಿದ್ದಾರೆ. ನಿಮ್ಮ ಜೀವನ ಅಲ್ಲಿ ತೆರೆದಿದೆ. ಅದು ಅವ್ರದ್ದು ಸರಿಯಾಗಿ ಊಟ ಆಗ್ಬೇಕು, ಊಟ ಟಿಫನ್ನು, ಒಳ್ಳೆ AC ಕಾರು, AC ಗಾಡಿ ಎಲ್ಲ ಬಹಳ ಚೆನ್ನಾಗಿರ್ಬೇಕು. ಯಾಕಂದ್ರೆ ಅದು ಮಾತ್ರ ಯಾವ್ದು ಕಡಿಮೆ ಆಗ್ಬಾರ್ದು. ನೀವ್ ಹೆಂಗನೇ ಇರ್ರಿ, ನಮಗೆ ಬೇಡ, ಆಯ್ತಾ? ಆದ್ರೆ ಈ ಸಮಸ್ಯೆನ ಆಲಿಸಿ ನಮ್ಮ ಪಕ್ಷದ SC ST ಘಟಕದ ಪ್ರೇಮ್ ಕುಮಾರ್ ಅವರು ಇದೆಲ್ಲ ಈ ವ್ಯವಸ್ಥೆ ಹಿಂಗಿರ್ಬಾರ್ದು, ನನ್ನ ಗ್ರಾಮ ನನ್ನ ಜನತೆ ಚೇಂಜ್ ಆಗ್ಬೇಕು, ಇದು ವ್ಯವಸ್ಥೆಯನ್ನ ನೀವು ಬದುಕಬಾರ್ದು, ಇದನ್ನ ಯಾವ ರೀತಿ ಧ್ವನಿ ಎತ್ತಬೇಕು ಅಂತೇಳಿ ಇವತ್ತು KRS ಪಕ್ಷದ ಮೂಲಕ ಧ್ವನಿ ಎತ್ತಿ ಮಾತಾಡ್ತಿದ್ದಾರೆ. ನಂಬ್ಕೊಂಡಿದ್ರು. ಇದು ತುಂಬಾ ಸ್ವಾಗತಾರ್ಹ ಮತ್ತು ತುಂಬಾ ಸಂತೋಷ. ಯಾಕಂದ್ರೆ ಈ ಭಾಗದಲ್ಲಿ ಈ ಸತ್ಯಾಗ್ರಹಗಳಾಗ್ಲಿ, ಈ ಹೋರಾಟ ಮನೋಭಾವನೆ ಆಗ್ಲಿ ಒಂದಿಷ್ಟು ಕಡಿಮೆ. ಯಾಕಂದ್ರೆ ಇಲ್ಲಿ ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ಒಂದು ದೈತ್ಯವಾದಂತಹ ದಿನದಲ್ಲಿದೆ. ಸೊ ಇವರು ಒಂದು ಬ್ರಿಟಿಷ್ ತುಂಬಾ ಘೋರವಾದಂತಹ ಆಡಳಿತ ನಡೆಸ್ತಾ ಇದ್ದಾರೆ. ಸೊ ಒಂದು ಪ್ರಾಮಾಣಿಕ ಹೇಳಬೇಕಂದ್ರೆ ಈ ಕಾರ್ಮಿಕರ ಹಕ್ಕುಗಳನ್ನೆಲ್ಲ ಕಷ್ಟ ಇದ್ದಾರೆ. ಮತ್ತು ಇಲ್ಲಿನ ರಾಜಕಾರಣಿಗಳೆಲ್ಲ ಅವ್ರಿಗೆ ಅವ್ರ ಗುಲಾಮರು ಆಗಕ್ಕೂ ಸಿದ್ಧರಾಗಿದ್ದಾರೆ, ಗುಲಾಮರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಹಾವು ನೇತ ಅಂದ್ರೆ ನ್ಯಾಯ ಸಾಧ್ಯ ತುಮಾರ ಕುತ್ತ ಅಂತದಂತೆ. ಸೊ ಪದಗ್ರಹಣ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡುವಲ್ಲಿ ನೀವು ಎಲ್ಲ ಅಧಿಕಾರಿಗಳು ಮತ್ತು ಪೊಲೀಸರ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ಬಂದು ನಮ್ಮ ಮಾದಿಗ ಕಾಲೋನಿಯಲ್ಲಿ ಎಲ್ಲ ವೀಕ್ಷಣೆ ಮಾಡಿದ್ವಿ, ಪಟ್ಟಿ ಮಾಡಿದ್ರಿ. ಏನನ್ನು ಪಟ್ಟಿ ಮಾಡಿದ್ರಿ? ಮೂಲ ಸಮಸ್ಯೆಗಳು ಚರಂಡಿ, ಕುಡಿಯುವ ನೀರಿನ ಪೈಪು ಮತ್ತು ಮಹಿಳಾ ಶೌಚಾಲಯ, ಟೋಟಲ್ ಎಷ್ಟು ನಾವು 24 ಎಲ್ಲ ನಾವು ಆ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಎಲ್ಲ ಯುವಕರು ಎಲ್ಲ ಸೇರಿ ನಿಮಗೆ ನೀವೆಲ್ಲರೂ ಬಂದಿದ್ರಿ. ತಾವು ಎಲ್ಲ ಅಧಿಕಾರಿಗಳು ಬಂದು ಪಟ್ಟಿ ಮಾಡ್ಕೊಂಡಿದ್ರಿ. ಆ ಪಟ್ಟಿಯಲ್ಲಿ ನೀವು ಮಹಿಳಾ ಶೌಚಾಲಯ ಎಲ್ಲಿ ನಿರ್ಮಾಣ ಮಾಡಿದ್ರಿ, ಚರಂಡಿಗಳು ಎಲ್ಲಿ ನಿರ್ಮಾಣ ಮಾಡಿದ್ರಿ, ಕುಡಿಯುವ ನೀರಿನ ಪೈಪ್ ಲೈನ್ ಎಲ್ಲಿ ಇದು ನಿರ್ಮಾಣ ಮಾಡಿದ್ರಿ, ಮತ್ತು ಕಳಪೆ ಕಾಮಗಾರಿಗಳು 3-4 ಕಳಪೆ ಕಾಮಗಾರಿಗಳು 5 ಸರ್ ಅದನ್ನ ಸರಿಪಡಿಸ ಅಂತ ಹೇಳಿದ್ರಿ. ನೀವು ಅದನ್ನ ಯಾತಕ್ಕೆ ಸರಿಪಡಿಸಿಲ್ಲ? ಮತ್ತೊಂದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಮೊನ್ನೆ ಕಳಪೆ ಕಾಮಗಾರಿಗಳು ಮೋರಿಗಳು ಮಾಡಿದ್ರಿ, ಅದನ್ನ ಹಾಕಿದ್ರೆ 2-3 ಹಾಕಿದ್ರಿ, ಹೋದ್ರಿ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಸರ್, ನಾವು ನಮ್ಮ ಅಪ್ಪ ಅಂದ್ರು, ತಾತಂದ್ರು, ಮುತ್ತಂದ್ರು ಎಲ್ಲರೂ ವಾಸ ಮಾಡ್ತಕ್ಕಂಥ ಮಾದಿಗೇರು 1ನೇ ವಾರ್ಡ್ನಲ್ಲಿ ನೀವು ಫಾರಂ ನಂಬರ್ 3 ಯಾಕೆ ಕೊಡ್ತಿಲ್ಲ? HLC ಕಾಲೇಜ್ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ನೀವು ಫಾರಂ ನಂಬರ್ 3 ಕೊಡ್ತೀರಿ. ರೆವಿನ್ಯೂ ಆಫೀಸರ್ ನಮಗೆ ನಮ್ಮಲ್ಲಿ ದಾಖಲೆಗಳಿದ್ದಾವೆ. HLC ಕಾಲೇಜ್ ಪಕ್ಕದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ನೀವು ಫಾರಂ ನಂಬರ್ 3 ಕೊಟ್ಟಿದ್ರಿ, ನಮಗೆ ಯಾತಕ್ಕೆ ಕೊಟ್ಟಿಲ್ಲ? ಟ್ಯಾಂಕಿ ಎಲ್ಲ ಹತ್ರ ಮೇಲೆ ಲಾಸ್ಟ್ ಟೈಮ್ ಇದ್ದಾಗ ಪಕ್ಷಿ ಅದು ಒಳಗಡೆ ಬಿದ್ದು ಸತ್ತೋಗಿದೆ. ಅದ್ರ ನೀರು ಕೂಡ ಅವನೇ ಯೂಸ್ ಮಾಡ್ತಾರೆ, ಕೆಲವರು ಫಿಲ್ಟರ್ ನೀರು ಯೂಸ್ ಮಾಡಲ್ಲ. ಅದಕ್ಕೆ ಏನಾರ ನೀರಿನ ವ್ಯವಸ್ಥೆ ಇಲ್ಲ, ಏನು ಇಲ್ಲ. ಕ್ಲೀನ್ ಇದೆನಾ? ಹೋಗಿ ಹಾವು ಕಡ್ಸ್ಕೊಂಬರೋದ? ಏನು ದಾರಿ ಚೆನ್ನಾಗಿದೆ, ಹೋಗ್ಬರಕ ಇಲ್ಲ. ಈಗ ಹೆಣ್ಮಕ್ಳು ಬೈಲಿಗೆ ಹೋದ್ರೆ ಓಕೆನಾ? ಹೋಗ್ಬೋದಾ? ಗಂಡ್ಮಕ್ಳು ಹೋಗೋದಾ? ಯಾರಿಗೂ ಹೋಗ್ಬಾರ್ದಲ್ಲ. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಘನತೆಯಿಂದ ಬದುಕಬೇಕಲ್ಲ, ಹೌದಾ? ಇಲ್ಲ, ಅದಕ್ಕೋಸ್ಕರ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿರ್ತಾ ಇಲ್ಲ. ಹಾಂ, ಮನೆಗೆ ಎಲ್ಲ ಕೊಟ್ಟಿರಿ, ಎಲ್ಲ ಮನೆಗಳಿಗೆ ವೈಯಕ್ತಿಕ ಶೌಚಾಲಯ ಅಂತ ವೈಯಕ್ತಿಕ ಶೌಚಾಲಯ ಎಷ್ಟು ಪುರಸಭೆ ವ್ಯಾಪ್ತಿಯಿಂದ ಎಷ್ಟು ಅಪ್ರೂವಲ್ ಆಗಿದ್ದಾವೆ? ಹೇಳ್ತಾರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಹಾಯಧನ ಬರುತ್ತಲ್ವ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ? ಪ್ರಧಾನಮಂತ್ರಿ ಯೋಜನೆ ಅವ್ರಿಗೆ ಗೊತ್ತಾ? ವೆಂಕಟೇಶ್ವರಿಗೆ ಗೊತ್ತಾ? ಸಂಬಂಧಪಟ್ಟ ಕೌನ್ಸಿಲರ್ ಗಮನಕ್ಕೆ ತಂದ್ರು ನಾವು ಎಲ್ಲಿಗೆ ಹೋದ್ರೆ ಹೋಗ್ರಿ ಅಂತಾರ. ಇಲ್ಲಿ ಚೀಫ್ ಆಫೀಸರ್ ಹತ್ರ ಬಂದ್ರೆ ನೀನು ದನಿ ಗಟ್ಟಿ ಮಾಡುವ ಸರ್, ನನಗೆ ದೇವ್ರು ಕೊಟ್ಟು ವರ, ನನ್ನ ಕಂಠ ದೊಡ್ಡದಿದೆ. ಮನುಷ್ಯ ಯಾವತ್ತು ಸತ್ಯವಾಗಿ ಹೇಳೋದು ಕಂಠ ದೊಡ್ಡದಿರ್ತದೆ. ಕಂಪ್ಲೀಟ್ ಟ್ಯಾಂಕ್ನೇ ಎಲ್ಲ ಹೊಸದು ಹಾಕಿದ್ವಿ. ಸೊ ಇನ್ಮೇಲೆ ಪ್ರಾಬ್ಲಮ್ ಆಗೋದು, ತೊಂದರೆ ಆಗಲ್ಲ. ಅದೊಂದು ವಿಷಯ. ಆಮೇಲೆ ಇದು ಮಹಿಳಾ ಶೌಚಾಲಯ ಇಲ್ಲ ಆಗಿದ್ರೆ ಏನೇನು ಕಾಮಗಾರಿ ಆಗ್ಬೇಕಂತ ಕೊಟ್ಟಿದ್ವಿ. ಮಹಿಳಾ ಶೌಚಾಲಯದ ಬಗ್ಗೆ ನಾವು ಹಾಗೆ ನಗರಕ್ಕ ಮಾಡಿದ್ವಿ, ಪ್ರಪೋಸಲ್ ಕಳಿಸಿದ್ವಿ. ಮಿನಿಸ್ಟರ್ ಹಂತದಲ್ಲಿದೆ, ಅದು ಅಲ್ಲಿಂದ ಅಪ್ರೂವಲ್ ಆಗಿ ಬಂದರೆ ಮತ್ತೆ ಏನಾದರೂ ಮುಂದೆ ಆಗ್ಬೋದು. ಇನ್ನು ಇತರೆ ಕಾಮಗಾರಿಗಳನ್ನು ನಾವು ಸ್ಥಳ ಪರಿಶೀಲನೆ ನಡೆಸಿದ್ದೀವಿ. ಆಮೇಲೆ ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅನುದಾನ ಇಲ್ಲದ ಕಾರಣ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅನುದಾನ ಬಂದಾಗ ನಾವು ಖಂಡಿತ ಅವನ್ನ ತಗೊಂಡು. ನಾನು ಇಂಜಿನಿಯರ್ ಇದ್ದೀನಿ. ಹೌದು, ಜೂನಿಯರ್ ಇಂಜಿನಿಯರ್. ಹೌದು. ಆಮೇಲೆ ಅವರು ಸಹ ಯೋಜನೆ ಮಾಡಲು ಶುದ್ಧ ಕುಡಿಯುವ ನೀರಿನ ಘಟಕದ್ದು
ಸಮಸ್ಯೆ ಹೇಳಿದ್ರು ಅಂತ ಹೇಳಿದ್ರು. ಸೊ 6-8ಕ್ಕೆ ಅವರು ಕೊಟ್ಟಿದ್ದಾರೆ. 7-8ಕ್ಕೆ ನಾನು ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ನಡೆಸಿದ್ದೀನಿ. ಸೊ ಅವರು ಇದ್ದಾರೆ. ಸೊ ನಾವು TDS ಚೆಕ್ ಮಾಡಿದ್ವಿ, TDS ಕರೆಕ್ಟ್ ಇದೆ ಅದು. ಹಾಗಾಗಿ ಆದರೂ ಸಹ ಅವ್ರಿಗೆ ಮತ್ತೆ ನೀರು ಟೆಸ್ಟ್ ಮಾಡಿ ಕಳಿಸಿದ್ವಿ. ಹಾಗಾಗಿ ಆ ನೀರೇ ಫಿಲ್ಟರ್ ಆಗಿ ನಾವು ಬರ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಮೇಡಮ್ನವ್ರು ಬರ್ತಾರೆ, ಇಂಜಿನಿಯರ್ ಮೇಡಮ್ನವರು ಬರೀ ಬೋರ್ ಸಲ ಹೋಗ್ತಾರೆ ಅಷ್ಟೇ. ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಬರ್ತಾರೆ, ಸರ್ ಫುಲ್ಲು ಡ್ರೈನೇಜ್ ಬ್ಲಾಕ್ ಆಗಿ ಎಲ್ಲ ಹುಡುಗರು ಜ್ವರ ಬರ್ತಾ ಇದಾವೆ, ಸ್ವಲ್ಪ ಗೊತ್ತೋಡ್ರಿ ಅಂತ ಅವ್ರು ಕಾಲು ಇಟ್ಕೊಂಡು ರಿಕ್ವೆಸ್ಟ್ ಮಾಡಿದ್ರೆ ಸತಿ ಬರೀ ಕರೀತಾರ, ಅವ್ರನ್ನ ಬೋಟ್ ಇಳಿಸಿ ಹೋಗ್ತಾರೆ, ಕೆಲಸ ಒಂದೂ ಆಗಲಿಲ್ಲ. ಈಗ ನಿಮ್ಮ ಅವರ ಮಧ್ಯೆ ನಾವು ಕೂಡ ಇರ್ತೀವಿ, KRS ಪಕ್ಷ ಕೂಡ ಇರ್ತದ. ಕೆಲವೊಂದ್ಸರಿ ಅವರು ಆಯ್ಕೆಗಳು ಚೆನ್ನಾಗಿರುವಂಥದ್ದು ಆಯ್ಕೆಗಳು ಮಾಡ್ಬೋದು. ನಿಮಗೆ ಅದರ ಪ್ರಾವಿಷನ್ ಐತೆ ಇಲ್ಲ ಗೊತ್ತಿಲ್ಲ, ಓಕೆನಾ? ಪ್ರಾವಿಷನ್ ಇದ್ರೆ ಕೊಡಬೇಕು, ಇಲ್ಲಾಂದ್ರೆ ಇಲ್ಲ ಅಂತಂದು. ಓಕೆ, ಮುಂದಿನ ತಿಂಗಳು ನಾವು ಮತ್ತೆ ಬರ್ತೀವಿ. ಅದಕ್ಕೆ ಬಿಫೋರು ಮತ್ತೆ ಲೆಟ್ರ್ ಕೊಡ್ತೀವಿ, ನಿಮಗೆ ಲೆಟ್ರ್ ಕೊಡ್ತೀವಿ. ನೀವು ಅವತ್ತು ನಿಮ್ಮ ಏನು ಚೀಫ್ ಆಫೀಸರ್ ಇವತ್ತು ಯಾರಿಗೆ ಇನ್ಚಾರ್ಜ್ ಕೊಟ್ಟಾರ? ನಿಮಗೆ ಕೊಟ್ಟಾರ? ಓಕೆ, ನೀವೇ ಈಗ ಚೀಫ್ ಆಫೀಸರ್, ಇವತ್ತಿನ ಮಟ್ಟಿಗೆ ನೀವೇ ಚೀಫ್ ಆಫೀಸರ್. ಮುಂದಿನ ತಿಂಗಳು ಅದು ಕರೆಕ್ಟ್ ಆಗಬೇಕು. ಇಲ್ಲಿ ಕುರೆಗುಪ್ಪ ಗ್ರಾಮದಲ್ಲಿ ನಾವೇನು KRS ಪಕ್ಷದ ಸೈನಿಕರೇನಿದ್ದೀವಲ್ಲ, ನಮಗೆ ಏನು ಇಲ್ಲಿರುವಂಥ ನಮ್ಮ ಫ್ರೆಂಡ್ಸ್ಗಳಾಗಲಿ, ಅಣ್ಣ ಖಾದರ್ ಭಾಷಣ್ಣ ಆಗಲಿ, ರವಣ್ಣ ಆಗಲಿ, ಪದಾಧಿಕಾರಿಗಳು ಎಲ್ಲರೂ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕುರೆಗುಪ್ಪ ವ್ಯಾಪ್ತಿಯಲ್ಲಿ ಫಕೀರ್ ಶಾಮ್ ಅಂತೇಳಿದ್ದಾರೆ. ಇವರು ಅನೇಕ ಸ್ಥಳಗಳಿಗೆ ಓಣಿಗಳಿಗೆ ಹೋಗಿ ಎಲ್ಲೆಲ್ಲಿ ಸಮಸ್ಯೆಗಳಿವೆ ಅವೆಲ್ಲ ಫೋಟೋಗಳು ತಕ್ಕೊಂಡು ಈ ಸಮಸ್ಯೆಗಳಿಗೆ ಈ ಥರ ಲೆಟ್ರ್ ಮಾಡಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತೇಳಿ ಪ್ರತಿನಿತ್ಯ ನಮ್ಮ ಗಮನಕ್ಕೆ ತರ್ತಾರೆ. ಹಾಗಾಗಿ ಇವರಿಂದ ಭಾಳಷ್ಟು ನಾವು ಲೆಟ್ರ್ಗಳು ರೆಡಿ ಮಾಡಿದ್ವಿ, ಭಾಳಷ್ಟು ಸಮಸ್ಯೆಗಳು ಗೊತ್ತಾಗಿವೆ. ಹಾಗಾಗಿ ಇದು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸೇರಿದಂಥ ಎಲ್ಲರಿಗೂ ಹಾಗೂ KRS ಪಕ್ಷದ ಸೈನಿಕರಿಗೂ ಹಾಗೂ ಅಧ್ಯಕ್ಷರಿಗೂ, SC/ST ರಾಜ್ಯ ಅಧ್ಯಕ್ಷರಿಗೂ, ಎಲ್ಲರಿಗೂ ಬಂದಿರುವಂಥ ಎಲ್ಲ ಸೈನಿಕರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಚಾನಲ್ ಕಡೆಯಿಂದ ನೀವು ಬಂದಿರೋದಕ್ಕೂ ನಿಮಗೆ ಧನ್ಯವಾದ. ನಾವು JCB ಪಕ್ಷಗಳು ಅಂತಂದು ಹೇಳ್ತಾ ಇರ್ತೀವಿ. JCB ಅಂದರೆ JDS, ಕಾಂಗ್ರೆಸ್ಸು, BJP. ಇವತ್ತೇನು ಮೈನಿಂಗು ಏನಿದೆ ಅದನ್ನು ಅಗದು ಬಗದು ಲೂಟಿ ಮಾಡಿದಂಥವ್ರು ಇದೆ. ಮತ್ತು JCB ಪಕ್ಷಗಳು ಆಗಲೇ ಯಾರೋ ಮಾತಾಡ್ತಿದ್ರು ಗಣಿ ದಣಿಗಳು ಅಂತ. ಯಾರು ಕೂಡ ಗಣಿ ದಣಿಗಳಲ್ಲ, ಗಣಿ ಏಜೆಂಟ್ಗಳು ಅಂತಂದು ಇರೋದು. ದಣಿಗಳು ಯಾವನು ಕೂಡ ಇಲ್ಲ. ಆದರೆ ಗಣಿ ಲೂಟಿಕೋರರು ಅದಾರ. ಯಾವೊಬ್ಬ ವ್ಯಕ್ತಿಗೋಸ್ಕರ ಬಂದಿರಲ್ಲ. ಇಡೀ ವ್ಯವಸ್ಥೆ, ಇಡೀ ಕರ್ನಾಟಕ ಅಂತಂದರೆ ಸಮಸ್ತ 6.5 ಕೋಟಿ ಕನ್ನಡಿಗರು ಏನಿದಾರಲ್ಲ ಅವರೆಲ್ಲರ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ಬೇಕಂತಂದರೆ ಒಬ್ಬರಿಗೆ ಕರ್ಕೊಂಡೋಗಿ ಪ್ರೇಮಿಗಷ್ಟೇ ನ್ಯಾಯ ಕೊಡಿಸಿದರೆ ಬೇರೆಯವರು ಅನೇಕರು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತಿಗೂ ಕೂಡ ಅದೇ ಸಮಸ್ಯೆಗಳನ್ನು, ನರಕಗಳನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ನಾವು ಫೇಸ್ಬುಕ್ ಲೈವ್ಗಳನ್ನು ಯಾಕೆ ತೋರಿಸ್ತೀವಿ ಅಂದರೆ ಇಲ್ಲಿ ಮಾತಾಡುವಂಥದ್ದು ಭಾಳ ಸ್ಪಷ್ಟ ಇದೆಯಲ್ಲ.